ಒಂದು ಕೊಡಿ. ಇದು ಎಷ್ಟು ವರ್ಷದಿಂದ ಇದೆ ಸರ್ ಇದು? ಒಂದು 2 ವರ್ಷ ಆಯ್ತು ಸರ್. ಬನ್ನಿ ಸರ್, ಇಲ್ಲಿ ನೋಡಿ, ಇಲ್ಲಿ 2 ಜಾಗ ನೋಡಿ ಪ್ರೆಸ್ ಆಗಿ, ಇಲ್ಲಿ ಒಂದು ಎಲ್ಲೋದ್ರೂ ಆಪರೇಷನ್ ಮಾಡಿ ಅಂತಾರೆ, ಗೊತ್ತಾಯ್ತಾ? ಮಾಡಿ ಅಂತಾರೆ, ಫೇಲ್ ಆಗುತ್ತೆ ಅಂತಾರೆ. ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಮಗೆ ಯಾವ ವಯಸ್ಸಾಗ್ಬಿಟ್ಟಿದೆ ನಿಮಗೆ. ಏನು ನೋಡಿ, ಎಷ್ಟೈತೆ ಮಕ್ಕಳು? ಯಾವರು ಮದುವೆ ಆಗಿಲ್ಲ? ಮೇಲ್ಕೋಟೆ ಬರ್ತಾರಲ್ಲ, ಮೇಲ್ಕೋಟವ್ರು ತುಂಬ ಜನ. ನಾವೇ ಫೋನ್ ಮಾಡಿದ್ದೀವಿ ಒಂದ್ಸಲಿ. ಅದೇ ಹಾಂ ನೋಡಿ, ಇಲ್ಲಿ ಒಂದು ಪ್ರೆಸ್ ಆಗ್ಬಿಟ್ಟಿದೆ. ಇದು ಬಂದ್ಬಿಟ್ರೆ ಕಾಲು ಜುಮ್ ಜುಮ್ ಅಂತ ಹೇಳ್ತಾ ಬಂದ್ಬಿಡ್ತದೆ. ಹೇಳ್ತಾ ಬರ್ತಾ ಇದ್ದ ಕದ್ಗಿತ್ತು, ಕತ್ತು, ಬೆನ್ನು, ನಡ, ಮಂಡಿ ಹಾಂ ಸತ್ಯ ಬರೀ ಹೊರಟು ಗೊತ್ತಾ. ಕೂತ್ಕೊಳಪ್ಪ. ಅವ ಎಲ್ಲಿ ತೋರಿಸಿದ್ರು? ಇದು ಐಟಿ ಚುಂಚಗಿರಿ ಸ್ವಾಮೀಜಿಗಳು. ಎಲ್ಲಿ? ಐಟಿ ಇದು ಚುಂಚಗಿರಿ. ಹಾಂ, ಅಲ್ಲಿ ಏನು ಹೇಳಿದ್ರು ಅವರು? ಅವ್ರು ಆಪರೇಷನ್ ಮಾಡ್ಬೇಕು ಅಂತ ಅವರಂದ್ರು ಸಹ. ಸರಿ. ಅವರಂದ್ರು ದುಡ್ಡು ಕಮ್ಮಿ ಆಗುತ್ತೆ, ಒಂದು ಲೆಟರ್ ಕೊಡ್ತೀವಿ ಗೌರ್ಮೆಂಟ್ ಸೈನ್ಯಾಕ್ಸ್ ತಂದ್ರು. ಹೌದಪ್ಪ, ಪುಕ್ಸಾಟಿ ಅಂತ ಕೈ ಮೈ ಕುಡಿಸ್ಬಿಡ್ತೀರಾ? ಆಮೇಲೆ ಮಾಡೋದು ಸೈನ್ಯಾಕ್ಸ್ ಹೋದ್ ಹೋದ್ವಲ್ಲ, ಅವ್ರಂದ್ರು ಇದು ಆಪರೇಷನ್ ಮಾಡಿಸ್ಕೊಡಕ್ಕೆ. ನಾವು ಅಲ್ಲಿ ಇಲ್ಲಿ ತೋರ್ಸ ಕಾಲ ಕಳೀತಾ ಇದ್ರು. ಇಲ್ಲಿ ಚೆನ್ನಾಗಿ ಕಾಣ್ತದೆ. ಬನ್ನಿ ಸರ್, ಇದೆ ನೋಡಿ, 1 2 3 4 ಜಾಗ. ಇದು 3 ಜಾಗ ತೋರಿಸ್ತಾ ಇದೆ. ಕತ್ ಬೇರೆ ಆಯ್ತಲ್ಲ ಅವ್ರಿಗೆ, 4 ದಿವಸ ಆಯ್ತು, ಗೊತ್ತಾಯ್ತಾ? ಅದರಿಂದ ಅಂದ್ರೆ ಶೋಲ್ಡರ್ ನೋವು ಬಂದ್ಬಿಡ್ತದೆ. ಅಲ್ಲ ಸರ್, ನೀವು ಹೇಳ್ದಂಗೆ ನೀವನ್ನು ಹೋಗುತ್ತೆ. ಹೌದಾ? ದೇವ್ರು ಒಳ್ಳೇದು ಮಾಡ್ತಾನೆ, ತಗೊಳ್ಳಿ ಸರ್ ಬಡ್ಗಿ. ಎಲ್ಲ ಚೆಕ್ ಮಾಡ್ತೀನಿ, ದೇವ್ರು ಒಳ್ಳೇದು ಮಾಡ್ತಾನೆ. ನೀವು ನೋಡಿದ್ರೆ ಆಯ್ತು, ನಮ್ಗೆ ಎಕ್ಸೈಸ್ ನೋಡಿದ್ರೆ ಹೇಳ್ಬಿಡ್ತಾರೆ. ನೀವು ಹೇಳಿದ್ರೆ ರಿಪೋರ್ಟ್ ತಗೊಂಡಿಂತ, ಯಾಕಂದ್ರೆ ಎಲ್ಲ ಗೊತ್ತೈತೆ. ನಾವು ಹೇಳ್ತೀನಿ, ರಿಪೋರ್ಟ್ ಅಲ್ಲಿ ಏನಾದ್ರು ಗೊತ್ತಾಗ್ಬೇಕಲ್ಲ, ಅದೇ ಸೇಮ್ ಕಾಣ್ತಾ ಇರೋದು. ನೋಡ್ಬಿಟ್ಟು ಅದು ಮಾಡ್ತೀನಿ, ತಗೊಳ್ಳಿ ಸರ್. ನಿಮ್ ಪ್ರಕಾರ ಆಪರೇಷನ್ ಮಾಡೋದು ಬೇಡವಾ ಅಥವಾ ಮಾಡ್ಬೇಕಾ? ಈಗ ನಿಮ್ ಮುಂದೆ ಹೋದ್ರಲ್ಲ, ಮಾಡಿಸ್ಕೊಂಡು ಯಾರು ಮಾಡಿದ್ರು ಸರಿ ಮಾಡಿಲ್ಲ, ಇನ್ನೊಂದು ಡಾಕ್ಟರ್ ಇನ್ನೊಂದು ಸತಿ ಮಾಡ್ಬೇಕಂತ ಹೇಳಿದಾರೆ ಅವ್ರಿಗೆ. ನಿಮ್ ಮುಂದೆ ಹೋದ್ರಲ್ಲ ಮಾಡಿಸ್ಕೊಂಡು, ಗೊತ್ತಾಯ್ತಾ? ಬಾಡಿ ನಿಂಗೆ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ. ಒಂದು 20 ಜನಕ್ಕೆ ಡಾಕ್ಟರ್ ತೋರಿಸಿ ಸರ್, ಒಬ್ಬರೇ ಹೇಳಿದ್ದು ಆಪರೇಷನ್ ಮಾಡ್ಬೇಕು ಅಂತ. 10ರಿಂದ 15 ಜನ ಅಷ್ಟೇ. 10ರಿಂದ 15 ಜನ ಹೇಳೋದು ಅಷ್ಟೇ. ಯಾವ್ದೇ ಕಾರಣಕ್ಕೂ ಮಾಡಿಸ್ಬೇಡ, ನೆಡೆ ನಿಂತೋಗುತ್ತೆ ಅಂತ. ಇದಾಗೋಗುತ್ತೆ, ನಿಮ್ಗೆ ನಡೆಯಕ್ಕಾಗಲ್ಲ, ಆಮೇಲೆ ಆಗಲ್ಲ. ಏನಾಯ್ತದೆ ಮಾಡಿಸ್ಬಿಟ್ರೆ ನೀವು ನಡೆಯೋದು ನಡೆಯಕ್ಕಿಲ್ಲ. ಈಗ ಹೊಸ ಗಾಡಿಗೆ ಪಂಚರ್ ಆದ ತಿರ್ಗಾ ಪಂಚರ್ ಆಗಿಲ್ವಾ, ಆ ತರ ಹೇಳಿದ್ರು. ಸ್ವಲ್ಪ ಅರ್ಥ ಮಾಡಿ ತೆಗೀರಿ. ಎಲ್ಲಿ ಇಟ್ಕೊಳ್ಳಿ, ಸ್ಟ್ರೈಟ್ ಇದು ಫಸ್ಟ್ ಇಟ್ಕೊಳ್ಳಿ. ಬನ್ನಿ ಮುಂದಕ್ಕೆ, ಸ್ಟ್ರೈಟ್ ಮಾಡಿಸ್ಕೊಳ್ಳಿ, ಅಗಲ ಮಾಡಿ. ಕಾಲಿನಲ್ಲಿ ಶಕ್ತಿ ಇಲ್ಲ, ತೊಳೆನಲ್ಲಿ ಬರ್ತಾ ತೊಳೆ ಸಣ್ಣ ಆಗ್ತಾ ಇದೆ. ಇನ್ಶಾಲ್ಲ ರೆಡಿ ಮಾಡ್ತೀನಿ, ತೆಗೀರಿ ಶರ್ಟ್ ಪ್ಯಾಂಟ್ ಆಗ್ಬಿಟ್ಟು ಎಲ್ಲ ತೋರಿಸ್ಕೊಡ್ತೀನಿ ಸರ್. ನಿಮ್ಗೆ ಕಳಿಸ್ತೀನಿ, ಇದು ಮಾಡಿಸಿ ಮನೆಯಲ್ಲಿ. ಹಿಂದೆ ಕೂತ್ಕೊಳ್ಳಿ ಅಷ್ಟೇ. ಕಾಲು ನೀಡಿ, ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಗಡ್ಡ ಎಲ್ಲ ಸಣ್ಣ ಆಗ್ಬಿಡ್ತದೆ. ಸ್ವಲ್ಪ ಇದೆತ್ತಿ ಕಾಲು ಒಂದು ಇಲ್ಲ ಫುಡ್ ಮಾಡಿ ಇಲ್ಲಿ ಇಟ್ಕೊಳ್ಳಿ. ನಿಧಾನಕ್ಕೆ ಹೇಳಿ, ಆಯ್ತಾ? ಇದು ಐತಲ್ಲ, ಅಲ್ಲಿ ಹೊರಗಡೆ ಗಂಟೆ ಐತೆ, ಕರ್ಗಕ್ಕೆ ನಿಧಾನ ನೀಡಿ. ನೀವು ಕೇಳ್ತೀರಾ, ಕೆಲಸ ಮಾಡ್ತೀರಾ, ಅದೇ ಇದು ಸ್ವಲ್ಪ ಮಾಡಬೇಕು. ಹೇಳ್ಕೊಡಿ, ಅದೇಳಿ. ತುಳಿಸ್ತೀರಾ ಮನೆಯಲ್ಲಿ? ತುಳಿಸ್ತೀರಾ? ತುಜ್ಜೋದು ತುಳೋದೆಲ್ಲ ಯಾವಾಗ್ಲೂ ಮಾಡ್ಬೇಡಿ. ತುಳಿದ್ರೆ ಏನೈತದೆ, ಮುಂಚೆನೆ ನರ ಅಮ್ಮಕ್ಕೈತೆ ಅಲ್ಲಿ. ನೀವು ತುಳಿತಾ ಇದ್ರೆ ಚೆನ್ನಾಗಿ ಕಾಣ್ತದೆ, ಆಮೇಲೆ ಜಾಸ್ತಿ ಆಗ್ಬಿಡ್ತದೆ. ಅದೆಲ್ಲ ಮಾಡ್ಬೇಡಿ. ಬೆಳ್ಳಾಡ್ಸಿ, ಇದೇಳಿ ಚಕ್ಕಂತ ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ. ಇಲ್ಲಿ ಕೂತ್ಕೊಳ್ಳಿ, ಕೈ ಕೊಡಿ. ಶಾಬಾಷ್. ಆಗೋದು ಕೆಳಗಡೆ ಫ್ರೀ ಆಗಿ ಸಣ್ಣ ಬಡಿಗಿ, ಸಣ್ಣ ಬಡಿಗಿ ಅಷ್ಟೇ. ಇಲ್ಲಿ ಕೈ ಬಡಿಗಿ, ಆಗ ಏನು ಮಾಡಬೇಕು, ನಿಧಾನ ಕೆಳಗೆ ಕೂತ್ಕೊಳ್ಳಿ. ಹೌದು, ಬ್ಯಾಂಡೇಜ್ ಸೊಂಟು ಸಣ್ಣ ಆಗಲಿ ಅಂತ ಹೇಳಿ ಸಾಕು. ಯಾಕಂದ್ರೆ ಟೈಟ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ, ಗೊತ್ತಾಯ್ತಾ ಸರ್? ಏನು ಇಲ್ಲ, ದೇವ್ರ ಮೇಲೆ ಭಾರ ಬಿಟ್ಟು ಕಳಿಸಿ. ನಾನು 3 ಕಟ್ಟಲ್ಲ, 2 ಕಟ್ ಜಾಸ್ತಿ ಆಗಲಿ, ಅದ್ರ ಕಮ್ಮಿ ಆಯ್ತಂದ್ರೆ ರೆಡಿ ಆಗ್ಬಿಡ್ತೀನಿ, ಗೊತ್ತಾಯ್ತಾ ಸರ್? ಅಷ್ಟು ಮಾಡಿಸ್ಬಿಡಿ. ಏನು ಹೆಸರು ನಿಮ್ದು? ಚಂದ್ರ. ಎಲ್ಲಿರೋದು? ಮೇಲ್ಕೋಟೆನಲ್ಲಿ ಇರೋದು. ಬನ್ನಿ, ಇನ್ಶಾಲ್ಲ. ಬನ್ನಿ, ಹಾಕೊಳ್ಳಿ. ಹೌದಾ?